ಚರ್ಚೆ. ಅಂದ್ರೆ ಸಂಪುಟಕ್ಕಾಗುವ ಸರ್ಜರಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷಗಿರಿಯ ಬದಲಾವಣೆ ಎರಡೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಸಂಬಂಧಪಟ್ಟ ವಿಚಾರವಾದರೂ ಕೂಡ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇಫ್ ಆಗಿದ್ದಾರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಹೈಕಮಾಂಡ್ ಯಾವುದೇ ರೀತಿಯ ಬದಲಾವಣೆ ಮಾಡೋದಿಲ್ವಾ ಅನ್ನೋ ಕುತೂಹಲಕ್ಕೆ ಉತ್ತರ, ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಒಂದಷ್ಟು ಬದಲಾವಣೆ ಆಗೋ ಸಾಧ್ಯತೆ ಇದೆಯಂತೆ. ಅಧಿಕಾರಿಗಳು ಸಿಎಂ ಆಪ್ತರನ್ನ ಎತ್ತಂಗಡಿ ಮಾಡೋ ಸಾಧ್ಯತೆ. ಗೋವಿಂದರಾಜು ಅವರಿಗಾದಂತೆಯೇ ಮತ್ತಷ್ಟು ಮಂದಿಯ ತಲೆದಂಡವಾದರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಮಾಹಿತಿ ದೆಹಲಿಯ ಮೂಲದಿಂದ ಸಿಗ್ತಾ ಇದೆ. ಸಚಿವರ ವಿಶೇಷ ಅಧಿಕಾರಿಗಳು ಆಪ್ತರ ವಿರುದ್ಧ ಆರೋಪ ಪದೇ ಪದೇ ಕೇಳೋಕ್ ಸಿಗ್ತಾ ಇದೆ. ಕೆಲ ಸಚಿವರು ವಿಧಾನಸೌಧಕ್ಕೆ ಬರ್ತಲೇ ಇಲ್ಲ, ಅವರ ಆಪ್ತರು ಚೇಲಾಗಳೇ ಕೆಲಸಗಳನ್ನು ಮಾಡ್ತಿದ್ದಾರೆ ಅನ್ನೋ ದೂರಿದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಕಠಿಣ ನಿಲುವನ್ನ ತಳೆಯುತ್ತಾ ಹೈಕಮಾಂಡ್ ಕಾದು ನೋಡಬೇಕಾಗಿದೆ. ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಾದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮುಖ್ಯಮಂತ್ರಿಗಳೇ ಆದ ಘಟನೆಯನ್ನ ಹೈಕಮಾಂಡ್ ನಾಯಕರ ಮುಂದೆ ವಿವರಿಸ್ತಾರಾ ಅನ್ನೋ ಪ್ರಶ್ನೆಯನ್ನ ನಾವು ನಿನ್ನೆನೇ ಎತ್ತಿದ್ವಿ. ಇದೀಗ ಲಭ್ಯವಾಗ್ತಾ ಇರೋ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವರಣೆ ನೀಡಿದ್ದಾರಂತೆ. ಕಾಲ್ತುಳಿತ ಘಟನೆ, ಅವತ್ತು ಏನಾಯಿತು, ಘಟನೆ ನಡೆದದ್ದು ಹೇಗೆ, ಏನು, ಇದೆಲ್ಲದರ ವಿವರಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಾಲ್ತುಳಿತ ದುರಂತದಲ್ಲಿ ಸರ್ಕಾರದ ಪಾತ್ರ ಇಲ್ಲ ಅನ್ನೋ ಕ್ಲೀನ್ ಚಿಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಪೊಲೀಸ್ ಇಲಾಖೆಯ ವೈಫಲ್ಯ ಅನ್ನೋ ಮಾಹಿತಿಯನ್ನ ಕೊಡಲಾಗಿದೆ. ಪೊಲೀಸರು ತಡವಾಗಿ ನನಗೆ ವಿಷಯ ತಿಳಿಸಿದ್ರು, ತಪ್ಪಿತಸ್ಥ ಅಧಿಕಾರಿಗಳ ತಲೆದಂಡ ಆಗೋಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ವರದಿ ಒಪ್ಪಿಸಿದ್ದಾರೆ. 3 ತಂಡಗಳು ಪ್ರತ್ಯೇಕವಾಗಿ ತನಿಖೆಯನ್ನ ಮಾಡ್ತಾ ಇದೆ ಅಂತ ಕೂಡ ರಾಹುಲ್ ಗಾಂಧಿ ಅವರಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ನವದೆಹಲಿಯಿಂದ ನಟೇಶ್ ಹಾಗೆ ಪೊಲಿಟಿಕಲ್ ಬ್ಯೂರೋದಿಂದ ಚಂದ್ರಶೇಖರ್ ಇಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಸದ್ಯಕ್ಕಾಗ್ತಾ ಇರುವ ಬೆಳವಣಿಗೆ ದೆಹಲಿಯಲ್ಲಾದರೂ ಕೂಡ ರಾಜ್ಯ, ಅದರಲ್ಲೂ ನೇರವಾಗಿ ರಾಜ್ಯದ ಸಚಿವ ಸಂಪುಟದ ಮೇಲೆ ಭಾರೀ ರೀತಿಯ ಪರಿಣಾಮ ಬೀರೋ ನಿರೀಕ್ಷೆ ಸಾಧ್ಯತೆಗಳು ಎರಡೂ ಇರೋದು. ನಾವು ಸಚಿವ ಸಂಪುಟದ ಸರ್ಜರಿ ವಿಚಾರದಿಂದ ಪ್ರಾರಂಭ ಮಾಡೋಣ. 2 ವರ್ಷ ಕಳಿತು, ಯಾವಾಗ ಹೊಸಬರಿಗೆ ಅವಕಾಶ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಏನ್ ಮಾಹಿತಿ ಸಿಗ್ತಾ ಇದೆ ನಿಮಗೆ ಪೊಲಿಟಿಕಲ್ ಸೋರ್ಸಸ್ ಇಂದ? ಯಾರೆಲ್ಲ ಇನ್ ಆಗಬಹುದು, ಯಾರೆಲ್ಲ ಔಟ್ ಆಗಬಹುದು? ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಕಾಲ್ತುಳಿತ ಪ್ರಕರಣ ಆಗ್ತಿದ್ದಂತೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿತು. ರಾಜ್ಯ ರಾಜಕಾರಣದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ದೆಹಲಿಗೆ ಬುಲಾವನ್ನ ಕೊಟ್ಟಿರ್ತಕ್ಕಂಥದ್ದು, ಈ ಬುಲಾವನ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ಬದಲಾವಣೆಗಳನ್ನ ತರಲಿಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖ ವಿಚಾರ. ಆ ರೀತಿ ನೋಡೋದಾದ್ರೆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಅನ್ನುವಂತ ಕೂಗು, ಅದರಲ್ಲೂ ಪ್ರಮುಖವಾಗಿ 2.5 ವರ್ಷದ ಬಳಿಕ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಥವಾ ಬದಲಾವಣೆ ಆಗಬೇಕು ಅನ್ನುವಂತ ಒತ್ತಡ ಕೂಡ ಬಹಳಷ್ಟು ಏರಿತ್ತು. ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ಈಗಾಗಲೇ 2 ವರ್ಷ ಕಳೆದಿದೆ. 2 ವರ್ಷ ಕಳೆದು 1 ತಿಂಗಳಾಗಿದೆ. ಇನ್ನು 4-5 ತಿಂಗಳಲ್ಲಿ ಈ ರೀತಿಯಾದಂತಹ ಬದಲಾವಣೆಗಳು ಆಗಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗ್ತವೆ ಅಂತ ನೋಡೋದಾದ್ರೆ, ಒಗ್ಗಡೆ ವಿಸ್ತರಣೆ ಮಾಡೋದಾದ್ರೆ ಕೇವಲ 1 ಸೀಟ್ ಮಾತ್ರ ಇರ್ತಕ್ಕಂಥದ್ದು. ಯಾಕಂದ್ರೆ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ ಬಳಿಕ ಅದೊಂದು ಸ್ಥಾನ ಮಾತ್ರ ಖಾಲಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದ್ ವೇಳೆ ವಿಸ್ತರಣೆಯನ್ನ ಮಾಡಿದ್ರೆ ಕೇವಲ ಅದೊಂದು ಸ್ಥಾನವನ್ನು ಮಾತ್ರ ಮಾಡಬೇಕಾಗುತ್ತೆ. ಹೀಗಾಗಿ ಬಹಳಷ್ಟು ಜನ ನಾನು ಸಚಿವ ಸಂಪುಟಕ್ಕೆ ಸೇರಬೇಕು ಅನ್ನುವಂತ ಆಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದ್ರಿಂದ ಯಾವ ರೀತಿಯಲ್ಲಿ ಸಚಿವ ಸಂಪುಟಕ್ಕೆ ಪೂರ್ಣ ಮಾಡಬೇಕು ಅನ್ನೋಂಥದ್ದು. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಕ್ಯಾಬಿನೆಟ್ನೇ ರೀಶಫಲ್ ಮಾಡುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು. ಅನೇಕ ಸಚಿವರು ಯಾರೆಲ್ಲ ಕೆಲಸ ಮಾಡ್ತಾ ಇಲ್ಲ ಅವರನ್ನ ಕೈ ಬಿಟ್ಟು ಹೊಸದಾಗಿ ಸೇರ್ಪಡಿಸೋದು ಮತ್ತು ಇರ್ತಕ್ಕಂಥ ಒಂದಷ್ಟು ಯಾರೆಲ್ಲ ಸಚಿವರು ಇದ್ದಾರೆ ಅವ್ರನ್ನ ಕಂಟಿನ್ಯೂ ಮಾಡುವಂತದ್ದು ಅಥವಾ ಖಾತೆಗಳನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ.
ಇನ್ನ ಕೆಪಿಸಿಸಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅನ್ನುವಂತ ವಿಚಾರ ಏನಿದೆ ಬಹಳಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಈ ಹಿಂದೆ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ರು. ಆದ್ರೆ ಈಗಲೂ ಕೂಡ ಅಂದ್ರೆ ಸರ್ಕಾರ ರಚನೆ ಆದ ಬಳಿಕ ಡಿಸಿಎಂ ಆಗಿದ್ರು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಕೂಡ ಜೊತೆಯಲ್ಲಿ ಇರತಕ್ಕಂಥದ್ದು. ಬೆಂಗಳೂರು ಉಸ್ತುವಾರಿ ಆಗಿದ್ದಾರೆ, ಜೊತೆಯಲ್ಲಿ ಬೃಹತ್ ನೀರಾವರಿ ಇಲಾಖೆಯ ಸಚಿವರಾಗಿದ್ದಾರೆ. ಈ ರೀತಿ ಅನೇಕ ಇಲಾಖೆಗಳಲ್ಲಿ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಎಲ್ಲಿದೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಒತ್ತಡ ಹೆಚ್ಚಾಗಿ ಕೇಳಿ ಬಂದಿರೋದ್ರಿಂದ ಈಗ ಯಾರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದು. ಹೀಗಾಗಿ ದೆಹಲಿಯಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದ ಹಿನ್ನೆಲೆಯಲ್ಲಿ ಕೇವಲ ಸಿಎಂ ಮತ್ತು ಡಿಸಿಎಂ ಅನ್ನು ಮಾತ್ರ ಸಭೆಗೆ ಕರೆದಿರ್ತಕ್ಕಂಥದ್ದು. ಅಲ್ಲಿ ಉಳಿದಂತ ಸಚಿವರು ಜೊತೆಯಲ್ಲಿ ಹೋಗಿರ್ತಕ್ಕಂಥವ್ರನ್ನ ಹೊರಗೆ ನಿಲ್ಲಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಏಕೈಕಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ರೆ ಅದರ ದುರ್ಲಾಭವನ್ನ ಅಥವಾ ಲಾಭವನ್ನ ಪಡೆದುಕೊಳ್ಬಹುದಾದಂತ ಬೇರೆ ರೀತಿಯಾದಂತ ಕ್ಷಣಕ್ಕೂ ಕೂಡ ಕಾರಣವಾಗಬೇಕಾಗತ್ತೆ. ಹೀಗಾಗಿ ಅದನ್ನ ಅಳೆದು ತೂಗಿ ಮೊದಲು ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಸಿ ಆ ನಂತರ ಉಳಿದ ಯಾರನ್ನಾದ್ರೂ ಒಬ್ಬರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತ ಒಂದಷ್ಟು ಚಾನ್ಸ್ ಅನ್ನ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ. ಸೊ ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗದಂತ ವಿಚಾರ ಕೂಡ ಇದೆ. ಈಶ್ವರ್ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ ಈ ಇಬ್ಬರ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಬ್ಬರೆಲ್ಲ ಯಾರನ್ನ ಮಾಡಿದ್ರೆ ಸೂಕ್ತ ಮತ್ತು ಆ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಒಪ್ತಾರ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಒಂದಷ್ಟು ಸಲಹೆಯನ್ನು ಕೂಡ ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸ್ಮಿತಾ ಸಂಪರ್ಕದಲ್ಲಿ ರೇಣು ನವದೆಹಲಿಯಿಂದ ನಮ್ಮ ಪ್ರತಿನಿಧಿ ನಟೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಹೈ ವೋಲ್ಟೇಜ್ ಮೀಟಿಂಗ್ ಅಂತೂ ನಡೀತಾ ಇದೆ. ಸಚಿವರುಗಳನ್ನ ಆಚೆ ಇಟ್ಟು ಕೇವಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಕುತೂಹಲ ಇದೆ. ಯಾವೆಲ್ಲ ರೀತಿಯ ಮಹತ್ವದ ನಿರ್ಧಾರಗಳು ಈ ಸಭೆಯಿಂದ ಹೊರಹೊಮ್ಮಬಹುದು ಅಂತ ಹೇಳಿ ನಿರ್ಧಾರಗಳ ಚರ್ಚೆ ಅಂದ್ರೆ ಸಂಪುಟಕ್ಕಾಗುವ ಸರ್ಜರಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷಗಿರಿಯ ಬದಲಾವಣೆ ಎರಡೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಸಂಬಂಧಪಟ್ಟ ವಿಚಾರವಾದರೂ ಕೂಡ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇಫ್ ಆಗಿದ್ದಾರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಹೈಕಮಾಂಡ್ ಯಾವುದೇ ರೀತಿಯ ಬದಲಾವಣೆ ಮಾಡೋದಿಲ್ವಾ ಅನ್ನೋ ಕುತೂಹಲಕ್ಕೆ ಉತ್ತರ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಒಂದಷ್ಟು ಬದಲಾವಣೆ ಆಗೋ ಸಾಧ್ಯತೆ ಇದೆಯಂತೆ. ಅಧಿಕಾರಿಗಳು ಸಿಎಂ ಆಪ್ತರನ್ನ ಎತ್ತಂಗಡಿ ಮಾಡೋ ಸಾಧ್ಯತೆ. ಗೋವಿಂದರಾಜು ಅವರಿಗಾದಂತೆಯೇ ಮತ್ತಷ್ಟು ಮಂದಿಯ ತಲೆದಂಡವಾದರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಮಾಹಿತಿ ದೆಹಲಿಯ ಮೂಲದಿಂದ ಸಿಗ್ತಾ ಇದೆ. ಸಚಿವರ ವಿಶೇಷ ಅಧಿಕಾರಿಗಳು ಆಪ್ತರ ವಿರುದ್ಧ ಆರೋಪ ಪದೇ ಪದೇ ಕೇಳೋಕ್ ಸಿಗ್ತಾ ಇದೆ. ಕೆಲ ಸಚಿವರು ವಿಧಾನಸೌಧಕ್ಕೆ ಬರ್ತಲೇ ಇಲ್ಲ, ಅವರ ಆಪ್ತರು ಚೇಲಾಗಳೇ ಕೆಲಸಗಳನ್ನು ಮಾಡ್ತಿದ್ದಾರೆ ಅನ್ನೋ ದೂರಿದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಕಠಿಣ ನಿಲುವನ್ನ ತಳೆಯುತ್ತಾ ಹೈಕಮಾಂಡ್ ಕಾದು ನೋಡಬೇಕಾಗಿದೆ. ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಾದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮುಖ್ಯಮಂತ್ರಿಗಳೇ ಆದ ಘಟನೆಯನ್ನ ಹೈಕಮಾಂಡ್ ನಾಯಕರ ಮುಂದೆ ವಿವರಿಸ್ತಾರಾ ಅನ್ನೋ ಪ್ರಶ್ನೆಯನ್ನ ನಾವು ನಿನ್ನೆನೇ ಎತ್ತಿದ್ವಿ. ಇದೀಗ ಲಭ್ಯವಾಗ್ತಾ ಇರೋ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವರಣೆ ನೀಡಿದ್ದಾರಂತೆ. ಕಾಲ್ತುಳಿತ ಘಟನೆ ಅವತ್ತು ಏನಾಯಿತು, ಘಟನೆ ನಡೆದದ್ದು ಹೇಗೆ, ಏನು, ಇದೆಲ್ಲದರ ವಿವರಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಾಲ್ತುಳಿತ ದುರಂತದಲ್ಲಿ ಸರ್ಕಾರದ ಪಾತ್ರ ಇಲ್ಲ ಅನ್ನೋ ಕ್ಲೀನ್ ಚಿಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಪೊಲೀಸ್ ಇಲಾಖೆಯ ವೈಫಲ್ಯ ಅನ್ನೋ ಮಾಹಿತಿಯನ್ನ ಕೊಡಲಾಗಿದೆ. ಪೊಲೀಸರು ತಡವಾಗಿ ನನಗೆ ವಿಷಯ ತಿಳಿಸಿದ್ರು, ತಪ್ಪಿತಸ್ಥ ಅಧಿಕಾರಿಗಳ ತಲೆದಂಡ ಆಗೋಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ವರದಿ ಒಪ್ಪಿಸಿದ್ದಾರೆ. 3 ತಂಡಗಳು ಪ್ರತ್ಯೇಕವಾಗಿ ತನಿಖೆಯನ್ನ ಮಾಡ್ತಾ ಇದೆ ಅಂತ ಕೂಡ ರಾಹುಲ್ ಗಾಂಧಿ ಅವರಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ನವದೆಹಲಿಯಿಂದ ನಟೇಶ್ ಹಾಗೆ ಪೊಲಿಟಿಕಲ್ ಬ್ಯೂರೋದಿಂದ ಚಂದ್ರಶೇಖರ್ ಇಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಸದ್ಯಕ್ಕಾಗ್ತಾ ಇರುವ ಬೆಳವಣಿಗೆ ದೆಹಲಿಯಲ್ಲಾದರೂ ಕೂಡ ರಾಜ್ಯ, ಅದರಲ್ಲೂ ನೇರವಾಗಿ ರಾಜ್ಯದ ಸಚಿವ ಸಂಪುಟದ ಮೇಲೆ ಭಾರೀ ರೀತಿಯ ಪರಿಣಾಮ ಬೀರೋ ನಿರೀಕ್ಷೆ ಸಾಧ್ಯತೆಗಳು ಎರಡೂ ಇರೋದು. ನಾವು ಸಚಿವ ಸಂಪುಟದ ಸರ್ಜರಿ ವಿಚಾರದಿಂದ ಪ್ರಾರಂಭ ಮಾಡೋಣ. 2 ವರ್ಷ ಕಳಿತು, ಯಾವಾಗ ಹೊಸಬರಿಗೆ ಅವಕಾಶ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಏನ್ ಮಾಹಿತಿ ಸಿಗ್ತಾ ಇದೆ ನಿಮಗೆ ಪೊಲಿಟಿಕಲ್ ಸೋರ್ಸಸ್ ಇಂದ? ಯಾರೆಲ್ಲ ಇನ್ ಆಗಬಹುದು, ಯಾರೆಲ್ಲ ಔಟ್ ಆಗಬಹುದು?
ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಾಲ್ತುಳಿತ ಪ್ರಕರಣ ಆಗ್ತಿದ್ದಂತೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿತು. ರಾಜ್ಯ ರಾಜಕಾರಣದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ದೆಹಲಿಗೆ ಬುಲಾವನ್ನ ಕೊಟ್ಟಿರ್ತಕ್ಕಂಥದ್ದು, ಈ ಬುಲಾವನ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ಬದಲಾವಣೆಗಳನ್ನ ತರಲಿಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖ ವಿಚಾರ. ಆ ರೀತಿ ನೋಡೋದಾದ್ರೆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಅನ್ನುವಂತ ಕೂಗು, ಅದರಲ್ಲೂ ಪ್ರಮುಖವಾಗಿ 2.5 ವರ್ಷದ ಬಳಿಕ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಥವಾ ಬದಲಾವಣೆ ಆಗಬೇಕು ಅನ್ನುವಂತ ಒತ್ತಡ ಕೂಡ ಬಹಳಷ್ಟು ಏರಿತ್ತು. ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ಈಗಾಗಲೇ 2 ವರ್ಷ ಕಳೆದಿದೆ, 2 ವರ್ಷ ಕಳೆದು 1 ತಿಂಗಳಾಗಿದೆ. ಇನ್ನು 4-5 ತಿಂಗಳಲ್ಲಿ ಈ ರೀತಿಯಾದಂತಹ ಬದಲಾವಣೆಗಳು ಆಗ್ಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗ್ತವೆ ಅಂತ ನೋಡೋದಾದ್ರೆ, ಒಗ್ಗೇಳೆ ವಿಸ್ತರಣೆ ಮಾಡೋದಾದ್ರೆ ಕೇವಲ 1 ಸೀಟ್ ಮಾತ್ರ ಇರ್ತಕ್ಕಂಥದ್ದು. ಯಾಕಂದ್ರೆ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ ಬಳಿಕ ಅದೊಂದು ಸ್ಥಾನ ಮಾತ್ರ ಖಾಲಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದು ವೇಳೆ ವಿಸ್ತರಣೆಯನ್ನ ಮಾಡಿದ್ರೆ ಕೇವಲ ಅದೊಂದು ಸ್ಥಾನವನ್ನು ಮಾತ್ರ ಮಾಡಬೇಕಾಗುತ್ತೆ. ಹೀಗಾಗಿ ಬಹಳಷ್ಟು ಜನ ನಾನು ಸಚಿವ ಸಂಪುಟಕ್ಕೆ ಸೇರಬೇಕು ಅನ್ನುವಂತ ಆಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದ್ರಿಂದ ಯಾವ ರೀತಿಯಲ್ಲಿ ಸಚಿವ ಸಂಪುಟಕ್ಕೆ ಪೂರ್ಣ ಮಾಡಬೇಕು ಅನ್ನೋಂಥದ್ದು. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಕ್ಯಾಬಿನೆಟ್ನೇ ರೀಶಫಲ್ ಮಾಡುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು. ಅನೇಕ ಸಚಿವರು ಯಾರೆಲ್ಲ ಕೆಲಸ ಮಾಡ್ತಾ ಇಲ್ಲ ಅವರನ್ನ ಕೈ ಬಿಟ್ಟು ಹೊಸದಾಗಿ ಸೇರ್ಪಡಿಸೋದು ಮತ್ತು ಇರ್ತಕ್ಕಂಥ ಒಂದಷ್ಟು ಯಾರೆಲ್ಲ ಸಚಿವರು ಇದ್ದಾರೆ ಅವ್ರನ್ನ ಕಂಟಿನ್ಯೂ ಮಾಡುವಂತದ್ದು ಅಥವಾ ಖಾತೆಗಳನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ. ಇನ್ನ ಕೆಪಿಸಿಸಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅನ್ನುವಂತ ವಿಚಾರ ಏನಿದೆ ಬಹಳಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಈ ಹಿಂದೆ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಇದ್ರು. ಆದ್ರೆ ಈಗಲೂ ಕೂಡ ಅಂದ್ರೆ ಸರ್ಕಾರ ರಚನೆ ಆದ ಬಳಿಕ ಡಿಸಿಎಂ ಆಗಿದ್ರು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಕೂಡ ಜೊತೆಯಲ್ಲಿ ಇರತಕ್ಕಂಥದ್ದು. ಬೆಂಗಳೂರು ಉಸ್ತುವಾರಿಯಾಗಿದ್ದಾರೆ, ಜೊತೆಯಲ್ಲಿ ಬೃಹತ್ ನೀರಾವರಿ ಇಲಾಖೆಯ ಸಚಿವರಾಗಿದ್ದಾರೆ. ಈ ರೀತಿ ಅನೇಕ ಇಲಾಖೆಗಳಲ್ಲಿ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಎಲ್ಲಿದೆ ಅನ್ನುವಂತ ಪ್ರಶ್ನೆ ಉದ್ಭವವಾಗಿದೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಬೇಕು ಅನ್ನೋಂತ ಒತ್ತಡ ಹೆಚ್ಚಾಗಿ ಕೇಳಿ ಬಂದಿರೋದ್ರಿಂದ ಈಗ ಯಾರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋಂಥದ್ದು. ಹೀಗಾಗಿ ದೆಹಲಿಯಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದ ಹಿನ್ನೆಲೆಯಲ್ಲಿ ಕೇವಲ ಸಿಎಂ ಮತ್ತು ಡಿಸಿಎಂ ಅನ್ನು ಮಾತ್ರ ಸಭೆಗೆ ಕರೆದಿರ್ತಕ್ಕಂಥದ್ದು. ಅಲ್ಲಿ ಉಳಿದಂತ ಸಚಿವರು ಜೊತೆಯಲ್ಲಿ ಹೋಗಿರ್ತಕ್ಕಂಥವ್ರನ್ನ ಹೊರಗೆ ನಿಲ್ಲಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಏಕೈಕಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ರೆ ಅದರ ದುರ್ಲಾಭವನ್ನ ಅಥವಾ ಲಾಭವನ್ನ ಪಡೆದುಕೊಳ್ಬಹುದಾದಂತ ಬೇರೆ ರೀತಿಯಾದಂತಹ ಕ್ಷಣಕ್ಕೂ ಕೂಡ ಕಾರಣವಾಗಬೇಕಾಗತ್ತೆ. ಹೀಗಾಗಿ ಅದನ್ನು ಅಳೆದು ತೂಗಿ ಮೊದಲು ಡಿ.ಕೆ. ಶಿವಕುಮಾರ್ ಅವರನ್ನ ಮನವೊಲಿಸಿ ಆ ನಂತರ ಉಳಿದ ಯಾರನ್ನಾದ್ರೂ ಒಬ್ಬರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತ ಒಂದಷ್ಟು ಚಾನ್ಸ್ ಅನ್ನ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ. ಸೊ ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗದಂತ ವಿಚಾರ ಕೂಡ ಇದೆ. ಈಶ್ವರ್ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ ಈ ಇಬ್ಬರ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಬ್ಬರೆಲ್ಲ ಯಾರನ್ನ ಮಾಡಿದ್ರೆ ಸೂಕ್ತ ಮತ್ತು ಆ ಮಾಡ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಒಪ್ತಾರ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಒಂದಷ್ಟು ಸಲಹೆಯನ್ನು ಕೂಡ ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸ್ಮಿತಾ ರೈಟ್, ಸಂಪರ್ಕದಲ್ಲಿದೆ ಇನ್ನು ನವದೆಹಲಿಯಿಂದ ನಮ್ಮ ಪ್ರತಿನಿಧಿ ನಟೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಹೈ ವೋಲ್ಟೇಜ್ ಮೀಟಿಂಗ್ ಅಂತೂ ನಡೀತಾ ಇದೆ. ಸಚಿವರುಗಳನ್ನ ಆಚೆ ಇಟ್ಟು ಕೇವಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಕುತೂಹಲ ಇದೆ. ಯಾವೆಲ್ಲ ರೀತಿಯ ಮಹತ್ವದ ನಿರ್ಧಾರಗಳು ಈ ಸಭೆಯಿಂದ ಹೊರಹೊಮ್ಮೋದು ಅಂತ ಹೇಳಿ?